ಎಲ್ರಿಗೂ ನಮಸ್ಕಾರ. ಸಂಜೆ ಟೀ, ಕಾಫಿ ಜೊತೆ ಒಂದೊಳ್ಳೆ ಸ್ನ್ಯಾಕ್ಸ್ ಜೊತೆಗೆ ಡಿಫ್ರೆಂಟ್ ಆಗಿರಬೇಕು. ಯಾವಾಗಲೂ ಟೇಸ್ಟ್ ಮಾಡಿರಬಾರ್ದು. ಆ ರೀತಿ ಒಂದು ಸ್ನ್ಯಾಕ್ಸ್‌ನ ತಿನ್ಬೇಕನ್ಸಿದ್ರೆ ನೀವು ಈ ರೀತಿ ಅವಲಕ್ಕಿಯಿಂದ ಒಂದು ಸ್ನ್ಯಾಕ್ಸ್‌ನ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗಾಗುತ್ತೆ. ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಈ ಹೊಸ ರೀತಿಯ ಸ್ನ್ಯಾಕ್ಸ್‌ನ ಮಾಡ್ಕೊಳ್ಳೋದಕ್ಕೆ 1 ಬಟ್ಲಷ್ಟು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ಅಂದರೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತೀಯಲ್ವಾ, ಅದೇ ಅವಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ಒಂದು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ಒಂದು 5 ನಿಮಿಷ ಅವಲಕ್ಕಿನ ನೆನೆಯೋಕ್ಕೆ ಇಡಬೇಕು. ಅವಲಕ್ಕಿ ನೆನೆಯುವಷ್ಟೊತ್ತಿಗೆ ಇನ್ನೊಂದು ಬೌಲಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬಾಯಿಗೆ ಹಾಗೆ ರುಚಿಯಾಗಿ ಸಿಗಬೇಕು ಅಂತ ಒಂದು 2 ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿದ್ದೀನಿ, 1/4 ಸ್ಪೂನ್ ಗರಂ ಮಸಾಲ, 1/4 ಸ್ಪೂನು ಚಾಟ್ ಮಸಾಲ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, ಸ್ವಲ್ಪ ಹಳದಿ ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕಿ ಈರುಳ್ಳಿಗೆ ಈ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಬೇಕು. ಆ ರೀತಿ ಒಂದು ಸಲ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಹಾಕಿದ್ದೀವಿ, ಸ್ವಲ್ಪ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿದ್ದೀವಿ, ಅದ್ರ ಜೊತೆಗೆ ಅವಲಕ್ಕಿನೂ ಸಹ ನೆನೆಯೋಕೆ ಇಟ್ಕೊಂಡಿದ್ದೀವಿ. ಇದಕ್ಕೆ ಡೈರೆಕ್ಟಾಗಿ ನಾವು ಅವಲಕ್ಕಿ ಹಾಕಿದ್ರೆ ಬೈಂಡಿಂಗ್ ಆಗೋಲ್ಲ. ನೀವು ತಟ್ಟಬೇಕಾದ್ರೆ ಸ್ವಲ್ಪ ಬಿಚ್ಕೊಳ್ಳುತ್ತೆ. ಹಾಗಾಗಿ ಬೈಂಡಿಂಗಿಗೋಸ್ಕರ ಒಂದು 2 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಜೊತೆಗೆ ಒಂದು 2 ಸ್ಪೂನಷ್ಟು ಸಣ್ಣ ರವೆ, ಚಿರೋಟಿ ರವೆ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ನಿಮ್ಗೆ ಇಷ್ಟ ಇರುವಂತಹ ರವೆ ತೊಗೊಳ್ಬೋದು. ಚಿರೋಟಿ ರವೆ, ಸಣ್ಣದ ರವೆ ತೊಗೊಂಡ್ರೆ ಗರಿಗರಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಚಿರೋಟಿ ರವೆ ಒಂದು 2 ಸ್ಪೂನು, ಸ್ವಲ್ಪ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಅವಲಕ್ಕಿನೂ ಸಹ ಚೆನ್ನಾಗಿ ನೆಂದಿದೆ. ಅದನ್ನು ನೀರು ತೆಗೆದುಬಿಟ್ಟು ಕೈಯಲ್ಲಿ ಒಂದು ಸಲ ಹಿಂಡಿ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಬೇಗ ಆಗಬೇಕಂದ್ರೆ ಜಾಲರಿಲಿ ಸೋಸ್ಕೊಂಡು ಬೇಕಿದ್ರೆ ತೊಗೊಳ್ಬೋದು. ನಾನು ಹಾಗೆ ಸ್ವಲ್ಪ ಇತ್ತಲ್ವ, ಹಾಗಾಗಿ ಕೈಯಲ್ಲೇ ಹಿಂಡಿ ತೊಗೊಂಡಿದ್ದೀನಿ. ಹೊಸದಾಗಿ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಪೇಜ್ನ ಫಾಲೋ ಮಾಡಿ. ರೆಸಿಪಿ ಇಷ್ಟ ಆದರೆ ಆದಷ್ಟು ಈ ರೆಸಿಪಿ ವಿಡಿಯೋನ ಶೇರ್ ಮಾಡಿ. ನೋಡಿ, ಈ ರೀತಿ ಅವಲಕ್ಕಿನೆಲ್ಲ ಚೆನ್ನಾಗಿ ನೀರಿನಲ್ಲಿ ಹಿಂಡ್ಕೊಂಡಿದ್ದೀನಿ. ಅದನ್ನು ಮಸಾಲೆ ಪದಾರ್ಥ ಮತ್ತು ಜೊತೆಗೆ ಈರುಳ್ಳಿ, ಕಡಲೆ ಹಿಟ್ಟು, ಚಿರೋಟಿ ರವೆ ಹಾಕ್ಕೊಂಡಿದ್ದೀನಲ್ವ, ಆ ಬೌಲ್ಗೆ ಹಾಕ್ಕೊಂಡು ನೀರು ಹಾಕಬಾರ್ದು. ಇದಕ್ಕೆ ಅವಲಕ್ಕಿ ನೆನೆಸಿರ್ತೀವಲ್ವ, ಆ ತೇವಾಂಶನೇ ಸಾಕಾಗತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಗಟ್ಟಿಯಾಗಿ ಕೈಯಲ್ಲೇ ಮಿತ್ಕೊಳ್ಬೇಕು. ನೀವು ಕಡಲೆಬೇಳೆ ವಡೆ ಮಾಡ್ತೀರಲ್ವ, ಆ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪನೂ ನೀರು ಹಾಕಬಾರ್ದು. ನೋಡಿ, ಕೈಯಲ್ಲಿ ಈ ಥರ ಇಟ್ಕೊಂಡ್ರೆ ಅದು ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ಅಲ್ಲಿವರೆಗೂ ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಸ್ವಲ್ಪನೂ ನೀರು ಹಾಕಿಲ್ಲ, ಈ ರೀತಿ ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ. ಇಷ್ಟೇ ಗಟ್ಟಿಯಾಗಿರಬೇಕು, ತೆಳುವಾಗಿ ಆಗಬಾರ್ದು. ನೀವೇನಾದರೂ ಅವಲಕ್ಕಿನ ಸ್ವಲ್ಪ ಜಾಸ್ತಿ ಸಮಯ ನೆನೆಸಿದ್ರೆ ಇದು ತಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಅವಲಕ್ಕಿನ ನೋಡಿ ನೆನೆಸ್ಕೊಳ್ಳಿ. ಈ ರೀತಿ ಕೈಯಲ್ಲೇ ಚೆನ್ನಾಗಿ ತಟ್ಟಿ ಒಂದು ಸಲ ರೆಡಿ ಮಾಡಿ ಇಟ್ಕೊಂಡು ನಂತರನೇ ಎಣ್ಣೆ ಬಿಸಿ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ತಟ್ಟಕ್ಕೆ ಸುಲಭ ಆಗಬೇಕು. ಹಾಗಾಗಿ ಸ್ವಲ್ಪನೂ ತೇವಾಂಶ ಇರಬಾರ್ದು, ಹಾಗೆ ನೋಡ್ಕೊಳ್ಬೇಕು. ಅವಲಕ್ಕಿ ನೆನೆಸಿರ್ತೀವಲ್ವ, ಅದೇ ತೇವಾಂಶ ಇದ್ದರೆ ಸಾಕಾಗುತ್ತೆ. ಈ ರೀತಿ ಎಲ್ಲ ಅವಲಕ್ಕಿ ವಡೆಗಳನ್ನ ತಟ್ಟಿ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಸಹ ಚೆನ್ನಾಗಿ ಬಿಸಿ ಆಗಿದೆ. ಒಂದೊಂದೇ ಅವಲಕ್ಕಿ ವಡೆನ ಈ ರೀತಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಮಾಮೂಲಿಯಾಗಿ ಕಡಲೆಬೇಳೆ ವಡೆ, ಉದ್ದಿನ ವಡೆ ತಿಂದಿರ್ತೀರಲ್ವ, ಒಂದು ಸಲ ಈ ಅವಲಕ್ಕಿಯಿಂದ ಈ ರೀತಿ ವಡೆ ಮಾಡಿ ನೋಡಿ. ತುಂಬ ರುಚಿಯಾಗತ್ತೆ, ತುಂಬ ಬೇಗ ಆಗುತ್ತೆ. ಸಡನ್ನಾಗಿ ಕಾಫಿ ಜೊತೆ, ಮಳೆಗಾಲದಲ್ಲಂತೂ ಕಾಫಿ ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕನ್ಸುತ್ತಲ್ಲ, ಆ ಟೈಮಲ್ಲಿ ನೀವು ಈರುಳ್ಳಿ ಹೆಚ್ಚಿಟ್ಕೊಳ್ಳೋ ಅಷ್ಟೊತ್ತಿಗೆ ಅವಲಕ್ಕಿ ನೆಂದ್ಬಿಡುತ್ತೆ. ಬೇಗ ಮಾಡ್ಕೊಳ್ಬೋದು. ನೋಡಿ, ಸ್ವಲ್ಪ ಬೇಯ್ತಿದ್ದಂಗೆ ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು. ಅವಲಕ್ಕಿ ತುಂಬ ಸಾಫ್ಟ್ ಇರೋದ್ರಿಂದ ಸ್ವಲ್ಪ ಬೇಯೋ ತನಕ ಇದನ್ನು ಹುಷಾರಾಗಿ ತಿರುಗಿಸ್ಕೊಳ್ಬೇಕು. ನೋಡಿ, ಈ ರೀತಿ ಬೆಂದಮೇಲೆ ಗುಳ್ಳೆಗಳೆಲ್ಲ ಕಮ್ಮಿಯಾಗಿ ಮೇಲೆ ತೇಲ್ ಬರುತ್ತೆ. ಆವಾಗ ನೀವು ನೀಟಾಗಿ ತಗೊಂಡ್ರೆ ಬಿಸಿ ಬಿಸಿಯಾಗಿರೋಂಥ ಅವಲಕ್ಕಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಇದನ್ನು ಸಾಸ್ ಜೊತೆ, ಚಟ್ನಿ ಜೊತೆ, ಮೊಸರು ಜೊತೆನೂ ಸಹ ತಿನ್ಬೋದು. ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಟೀ, ಕಾಫಿ ಜೊತೆ ಈ ಸ್ನ್ಯಾಕ್ಸ್ನ ಮಾಡ್ಕೊಳ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.